ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಈ ರೀತಿಯ ಯೋಜನೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಪಾತ್ರ ದೊಡ್ಡದಾಗಿರುತ್ತೆ. ಸೊ ನಿವೃತ್ತ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಗ್ರ್ಯಾಚ್ಯುಟಿ ನೀಡುವ ಸಂಬಂಧವಾಗಿ ಚರ್ಚೆ ಮಾಡಿದ್ದಾರೆ. ಈಗಾಗಲೇ ನಾವು ಮಾರ್ಚ್ 8ನೇ ತಾರೀಕು ಸಾಂಕೇತಿಕವಾಗಿ 4 ಜನರಿಗೆ ಗ್ರ್ಯಾಚ್ಯುಟಿಯನ್ನು ಕೊಟ್ಟಿದ್ದೇವೆ. ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರ ಬೇಡಿಕೆ ಏನು ಅಂತಂದರೆ 2011ಕ್ಕೆ ಅವರೇನು ಪ್ರಥಮ ಬಾರಿಗೆ ಅವರು ರಿಟೈರ್ಡ್ ಆದರು. ಮುಂಚೆ ಹೇಗಾಗಿತ್ತು, 2011ಕ್ಕಿಂತ ಮುಂಚೆ ಅವ್ರಿಗೆ ರಿಟೈರ್ಮೆಂಟ್ ಪೀರಿಯಡ್ ಇರಲಿಲ್ಲ, ಫಿಕ್ಸ್ ಆಗಿರಲಿಲ್ಲ. 1975ನೇ ಇಸ್ವಿನಲ್ಲಿ ಇಂದಿರಾ ಗಾಂಧೀಜಿಯವರ ಈ ಒಂದು ಟಿ ನರಸೀಪುರ ಮೈಸೂರಿನಲ್ಲಿ ಅಂಗನವಾಡಿಯನ್ನು ಪ್ರಥಮ ಬಾರಿಗೆ ಶುರು ಮಾಡಿದರು. ಅಲ್ಲಿಂದ ಕೆಲಸ ಮಾಡಿದವರು 2011ರವರೆಗೆ ಅವ್ರಿಗೆ ಇದೇ ವಯಸ್ಸಿಗೆ ನೀವು ರಿಟೈರ್ಡ್ ಆಗಬೇಕು ಅಂತ ಕಾನೂನು ಇರಲಿಲ್ಲ. ಬಟ್ 2011ಕ್ಕೆ ಬಂದ ಮೇಲೆ ಅವ್ರ ರಿಟೈರ್ಮೆಂಟ್ ಸ್ಟಾರ್ಟ್ ಆಯಿತು. ಸೊ ಅವರ ಬೇಡಿಕೆ 2011ರಿಂದ ನಮಗೆ ಕೊಡಿ ಅಂತ. ಆದರೆ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್. 2023 ಫೆಬ್ರವರಿ 17ರಂದು ಬೊಮ್ಮಾಯಿ ಅವರ ಸರ್ಕಾರ ಒಂದು ಡಿಸಿಷನ್ ಮಾಡಿತು. 2023 ನಂತರ ಯಾರು ರಿಟೈರ್ಡ್ ಆಗ್ತಾರೋ ಅಂಥವರಿಗೆ ನಾವು ಗ್ರ್ಯಾಚ್ಯುಟಿಯನ್ನು ಕೊಡಬೇಕು ಅಂತ ಸರ್ಕಾರದ ಆದೇಶ ಇದೆ. ಸೊ ಅದಕ್ಕೆ ನಾವು ಕೂಡ ಈಗ ವಿಚಾರ ಮಾಡ್ತಾ ಇದ್ದೀವಿ. 11ರಿಂದ ಕೊಡಬೇಕು, 23ರಿಂದ ಕೊಡಬೇಕು, ಅಥವಾ 2 ವರ್ಷ ಮಾಡಿಕೊಂಡು ಅವರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ. ಬಟ್ ಗ್ರ್ಯಾಚ್ಯುಟಿಯನ್ನು ನಾವು ಈಗಾಗಲೇ 39 ಕೋಟಿಯನ್ನು ನಾವು 23ನೇ ವರ್ಷದಿಂದ 2023ನಿಂದ ಯಾರು ರಿಟೈರ್ಡ್ ಆಗಿದ್ದಾರೆ ಅವರಿಗೆ 39 ಕೋಟಿ ಗ್ರ್ಯಾಚ್ಯುಟಿಯನ್ನು ನಾವು ಹಂತವಾಗಿ ಕೊಡ್ತಾ ಇದ್ದೀವಿ. ಹಲವಾರು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಈ ರೀತಿಯ ಯೋಜನೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಪಾತ್ರ ದೊಡ್ಡದಾಗಿರುತ್ತೆ. ಸೊ ನಿವೃತ್ತ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಗ್ರ್ಯಾಚ್ಯುಟಿ ನೀಡುವ ಸಂಬಂಧವಾಗಿ ಚರ್ಚೆ ಮಾಡಿದ್ದಾರೆ. ಈಗಾಗಲೇ ನಾವು ಮಾರ್ಚ್ 8ನೇ ತಾರೀಕು ಸಾಂಕೇತಿಕವಾಗಿ 4 ಜನರಿಗೆ ಗ್ರ್ಯಾಚ್ಯುಟಿಯನ್ನು ಕೊಟ್ಟಿದ್ದೇವೆ. ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರ ಬೇಡಿಕೆ ಏನು ಅಂತಂದರೆ 2011ಕ್ಕೆ ಅವರೇನು ಪ್ರಥಮ ಬಾರಿಗೆ ಅವರು ರಿಟೈರ್ಡ್ ಆದರು. ಮುಂಚೆ ಹೇಗಾಗಿತ್ತು, 2011ಕ್ಕಿಂತ ಮುಂಚೆ ಅವ್ರಿಗೆ ರಿಟೈರ್ಮೆಂಟ್ ಪೀರಿಯಡ್ ಇರಲಿಲ್ಲ, ಫಿಕ್ಸ್ ಆಗಿರಲಿಲ್ಲ. 1975ನೇ ಇಸ್ವಿನಲ್ಲಿ ಇಂದಿರಾ ಗಾಂಧೀಜಿಯವರ ಈ ಒಂದು ಟಿ ನರಸೀಪುರ ಮೈಸೂರಿನಲ್ಲಿ ಅಂಗನವಾಡಿಯನ್ನು ಪ್ರಥಮ ಬಾರಿಗೆ ಶುರು ಮಾಡಿದರು. ಅಲ್ಲಿಂದ ಕೆಲಸ ಮಾಡಿದವರು 2011ರವರೆಗೆ ಅವ್ರಿಗೆ ಇದೇ ವಯಸ್ಸಿಗೆ ನೀವು ರಿಟೈರ್ಡ್ ಆಗಬೇಕು ಅಂತ ಕಾನೂನು ಇರಲಿಲ್ಲ. ಬಟ್ 2011ಕ್ಕೆ ಬಂದ ಮೇಲೆ ಅವ್ರ ರಿಟೈರ್ಮೆಂಟ್ ಸ್ಟಾರ್ಟ್ ಆಯಿತು. ಸೊ ಅವರ ಬೇಡಿಕೆ 2011ರಿಂದ ನಮಗೆ ಕೊಡಿ ಅಂತ. ಆದರೆ 2023 ಫೆಬ್ರವರಿ 17ರಂದು ಬೊಮ್ಮಾಯಿ ಅವರ ಸರ್ಕಾರ ಒಂದು ಡಿಸಿಷನ್ ಮಾಡಿತು. 2023 ನಂತರ ಯಾರು ರಿಟೈರ್ಡ್ ಆಗ್ತಾರೋ ಅಂಥವರಿಗೆ ನಾವು ಗ್ರ್ಯಾಚ್ಯುಟಿಯನ್ನು ಕೊಡಬೇಕು ಅಂತ ಸರ್ಕಾರದ ಆದೇಶ ಇದೆ. ಸೊ ಅದಕ್ಕೆ ನಾವು ಕೂಡ ಈಗ ವಿಚಾರ ಮಾಡ್ತಾ ಇದ್ದೀವಿ. 11ರಿಂದ ಕೊಡಬೇಕು, 23ರಿಂದ ಕೊಡಬೇಕು, ಅಥವಾ 2 ವರ್ಷ ಮಾಡಿಕೊಂಡು ಅವರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ. ಬಟ್ ಗ್ರ್ಯಾಚ್ಯುಟಿಯನ್ನು ನಾವು ಈಗಾಗಲೇ 39 ಕೋಟಿಯನ್ನು ನಾವು 23ನೇ ವರ್ಷದಿಂದ 2023ನಿಂದ ಯಾರು ರಿಟೈರ್ಡ್ ಆಗಿದ್ದಾರೆ ಅವರಿಗೆ 39 ಕೋಟಿ ಗ್ರ್ಯಾಚ್ಯುಟಿಯನ್ನು ನಾವು ಹಂತವಾಗಿ ಕೊಡ್ತಾ ಇದ್ದೀವಿ.